ನಿಮ್ಮ ಹಳೆಯ ಚಿನ್ನದ ಒಡವೆನ ಅಧಿಕ ಬೆಲೆಗೆ ಮಾರಬೇಕೆ? ಆಟಿಕಾಗೆ ಕಾಲ್ ಮಾಡಿ 8880 ಅಟ್ಟಿಕಾ ಗೋಲ್ಡ್ ಕಂಪನಿ. ಡಿ.ಕೆ. ಶಿವಕುಮಾರ್ ಮಾನ್ಯ ಮುಖ್ಯಮಂತ್ರಿಗಳು ಭಾಳ ಬಲಿಷ್ಠ ಮುಖ್ಯಮಂತ್ರಿ ಮತ್ತು ದೈವ ಪುರುಷ. ಅವರು ಮುಖ್ಯಮಂತ್ರಿ ಆಗಿದ್ದರಿಂದ ಮತ್ತು ಯಾವಾಗಲೂ ದೇವರ ಮೇಲೆ ನಂಬಿಕೆ ಇಟ್ಟಿದ್ದರಿಂದ ಮಳೆ ಬೆಳೆ ಚೆನ್ನಾಗಿ ಆಗಿ ಬರಗಾಲ ಛಾಯದಿಂದ ಮುಕ್ತರಾಗ್ತಾ ಇದ್ದೀವಿ. ಆಮೇಲೆ ಭಾಳ ದೊಡ್ಡ ದೊಡ್ಡ ಸಮಸ್ಯೆಗಳು ಮೊದಲು ಕೂಡ ಅವ್ರು ಬಗೆಹರಿಸಿದ್ದಾರೆ. ಇದನ್ನು ಕೂಡ ಬಗೆಹರಿಸ್ತಕ್ಕಂಥ ಕೆಲಸ ಪ್ರಾಮಾಣಿಕವಾಗಿ ಅವ್ರು ಮಾಡ್ತಾರೆ. ಆಮೇಲೆ ಅವ್ರ ಮೇಲೆ ನಂಬಿಕೆ ಇದೆ ಸರ್ಕಾರದ ಮೇಲೆ. ಅದು ಯಾವ್ಯಾವ ಸಮುದಾಯಕ್ಕೆ ನ್ಯಾಯ ಕೊಡಬೇಕು, ನ್ಯಾಯದಿಂದ ವಂಚಿತರಾಗ್ಯಾರ ಅವ್ರಿಗೆ ಪ್ರಾಮಾಣಿಕವಾಗಿ ನ್ಯಾಯ ಸಿಗ್ತಕ್ಕಂಥ ಕೆಲಸ ಆಗ್ತದೆ. ಅಲ್ಲ, ನ್ಯಾಯ ಕೊಟ್ಟು ಅನ್ಯಾಯ ಮಾಡಿದ್ರಲ್ಲ ಆರಂಭದಲ್ಲಿ ಅಂತ. ಈಗ ಆರಂಭದಲ್ಲೇ ತೋರಿಸಿದ್ರೆ ಹೆಸರು ಕೊನೆ ಕ್ಷಣದಲ್ಲಿ ಕೈ ಬಿಡ್ತಾರೆ ಅಂದರೆ ಏನು ಸಂದೇಶ? ಅದನ್ನು ಮುಖ್ಯಮಂತ್ರಿಗಳ ಗಮನಕ್ಕೆ ತರ್ತೀನಿ. ರಾಷ್ಟ್ರೀಯ ನಾಯಕರಾದಂಥ ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ ಗಮನಕ್ಕೆ ತರ್ತೀನಿ. ಉಸ್ತುವಾರಿ ಮಂತ್ರಿಗಳಂಥ ಪ್ರಿಯಾಂಕ್ ಖರ್ಗೆಜಿಯವ್ರ ಗಮನಕ್ಕೆ ತಂದು ಆ ಸಮಸ್ಯೆ ಬಗೆಹರಿಸ್ತಕ್ಕಂಥ ಕೆಲಸ ನಾವು ಪ್ರಾಮಾಣಿಕವಾಗಿ ಮಾಡ್ತೀವಿ. ಸಂಪೂರ್ಣ ವಿಸ್ತರಣೆ ಆದ ನಂತರದಲ್ಲಿ ನಿಮ್ಮ ಕಾಂಗ್ರೆಸ್ ಸಾಕಷ್ಟು ಅಸಮಾಧಾನ ಬಂದಿದೆ. ರಾಜೀನಾಮೆ ಮೊನ್ನೆ ಯಶವಂತಗೌಡ ಪಾಟೀಲ್ ಅವರು ರಾಜೀನಾಮೆ ಕೊಟ್ಟು ಪುನಃ ವಾಪಸ್ ತಗೊಂಡು ಒಂದು ಮಂತ್ರಿ ಮಂಡಳಿ 136 ಮಂದಿ ಇರಲ್ಲ, 136 ಮಂದಿನೂ ಮಿನಿಸ್ಟರ್ ಆಗಬೇಕೆ ಅಂತಾರೆ. ಹೊಸ ಮಂದಿ ಜಾಗ ಎಷ್ಟವ ಅಷ್ಟೇ ಸಿಗಬೇಕಲ್ಲ. ಅದಕ್ಕಾಗಿ ಅಸಮಾಧಾನ ಸಹಜ ಇದೆ. ಅಲ್ಲ, ಯಾವ ಮಾನದಂಡದಲ್ಲಿ ಮಂತ್ರಿ ಸ್ಥಾನ ಕೊಡ್ತಾ ಇದ್ದಾರೆ ಅಂತ ಕೆಲವರು ಆಕ್ರೋಶ ಜಾತಿ ಆಧಾರದಲ್ಲಿ ಕೊಡ್ತಾ ಇದ್ದಾರೆ, ತಮಗೆ ಬೇಕಾದ ಆಪ್ತರಿಗೆ ಕೊಡ್ತಾ ಇದ್ದಾರೆ. ಇದು ಸಹಜ ಮತ್ತು ನಿರಂತರ ಪ್ರಕ್ರಿಯೆಗಳು. ಯಾರ್ಯಾರು ಬಲಿಷ್ಠ ಇರ್ತಾರೆ ಅವ್ರವ್ರ ಲೆವೆಲ್ದಾಗ ಅವ್ರ ಪ್ರಯತ್ನ ಮಾಡ್ಯಾರ. ಆದ್ರೂ ಇದು ಹೈಕಮಾಂಡ್ ನಾಲೆಜ್ಗೆ ಬಂದಿದೆ. ಯಾವ ಪ್ರಕಾರ ಸರಿ ಮಾಡಬೇಕು ಅಂತ ಕೂಡ ಚರ್ಚೆ ನಡೆದಿದೆ. ಅದನ್ನು ಕೂಡ ಈ ಸರ್ಕಾರ ಸುಭದ್ರವಾಗಿ ಸುರಕ್ಷಿತವಾಗಿ ನಡಿಬೇಕು ಮತ್ತು 2028ಕ್ಕೆ ನಮ್ಮ ಸರ್ಕಾರೇ ಬರಬೇಕಾದ್ರೆ ಯಾವ್ಯಾವ ಪ್ರಕಾರ ಬ್ಯಾಲೆನ್ಸ್ ಮಾಡಬೇಕು ಅದು ಮಾಡ್ತಾರೆ. ಕೆಲವೇ ಜನರೇ ಮಾಡಿಬಿಡ್ತಾರೆ. ದೊಡ್ಡ ಮಟ್ಟದ ಅಸಮಾಧಾನ ಇದೆ. ಇದು AICCಗೆ ಅವರ ಗಮನಕ್ಕೆ ಹೋಗಿದೆ. ರಾಜ್ಯದ ನಾಯಕರು ಕೂಡ ಅದರ ಬಗ್ಗೆ ಚರ್ಚೆ ನಡೆಸಿದ್ದಾರೆ. ಬಹುಶಃ ಕೆಲವೇ ದಿನಗಳಲ್ಲಿ ಅದು ಸುಗಮವಾಗಿ ಇದು ಅಸೆಂಬ್ಲಿ ಕೂಡ 13 ತಾರೀಕು ಹಿಡಿದು ಪ್ರಾರಂಭ ಆಗೋದರಿಂದ ಅದರೊಳಗಡೆ ಎಲ್ಲ ಇದು ಸಮಸ್ಯೆಗಳು ಬಗೆಹರಿತಾವೆ. ತಾವು ಈಗ ಈ ಭಾಗದ ಪ್ರಭಾವಿ ನಾಯಕ ಮತ್ತು ನಿಮ್ಮ ಸಮಾಜದ ಪ್ರಭಾವಿ ಮುಖಂಡರಿದ್ದಾರೆ. ತಾವು ಮೂರು ಸಲ MLC ಆಗಿದ್ದಾರೆ. ಈ ಭಾಗದಲ್ಲಿ 7 ಜಿಲ್ಲೆಯಲ್ಲಿ ನಿರ್ಣಾಯಕ ಮತದಾರರು. ನಾವು ನಿಮ್ಮನ್ನು ಯಾಕೆ ಪರಿಗಣನೆ ಮಾಡಿಲ್ಲ? ನಿರ್ಣಾಯಕ ಮತದಾರರು ಹಿಂದುಳಿದ ವರ್ಗ ಅಂತ ಬಂದರೆ 7 ಜಿಲ್ಲೆಯಲ್ಲಿ ಕೋಲಿ ಕಬ್ಬಲಿಗರು. ಇದರಲ್ಲಿ ಯಾವುದೇ ಮಾತಿಲ್ಲ. ಈ ಸಮುದಾಯಕ್ಕೆ ಸಾಮಾಜಿಕ ನ್ಯಾಯ ಕೊಡಬೇಕಂತ ನಮ್ಮದು ಬೇಡಿಕೆ ಇದೆ. ಮತ್ತು AICC ವರಿಷ್ಠರ ಬಳಿಯೂ ಕೂಡ ಇದ್ರ ಬಗ್ಗೆ ಮನವರಿಕೆ ಇದೆ. ಅದಕ್ಕಾಗಿ ಇಲ್ಲಿ ಏನಾರ ಪ್ರಸ್ತಾವನೆ ಮಾಡಿ ದೊಡ್ಡ ಮನುಷ್ಯ ಆಗ್ಲಿಕ್ಕೆ ನನಗೆ ಇಷ್ಟ ಇಲ್ಲ. ಮಲ್ಲಿಕಾರ್ಜುನ ಖರ್ಗೆ ಸಾಹೇಬ್ರಿಗೆ ಗಮನಕ್ಕೆ ತರ್ತೀನಿ, ಪ್ರಿಯಾಂಕ್ ಖರ್ಗೆಜಿಯವ್ರ ಮನೆ ಗಮನಕ್ಕೆ ತರ್ತೀನಿ, ಮುಖ್ಯಮಂತ್ರಿ ಗಮನಕ್ಕೆ ತಂದು ತಕ್ಷಣ ನಮ್ಮ ಸಮುದಾಯಕ್ಕೂ ಕೂಡ ಯಾವ್ಯಾವ ಏನೇನು ಅವಕಾಶಗಳು ಸಿಗಬೇಕು ಕೊಡುವಂತ ಮಾತಾಡ್ತೀನಿ. ಥ್ಯಾಂಕ್ ಯು. ಇಂಥ ಬರೀ ಯಾಕೆ ನಿಂತಿರಪ್ಪ, ಎಂದೂ ಬಂದಿಲ್ಲ ಇಂಥ ಬರೀ ನಮಗೆ. ರಾಜೀನಾಮೆ ಕೊಡ್ತೀವಿ ಅಂದ್ರೆ ಕೆಲವೇ ನಿಮಿಷಗಳಲ್ಲಿ ರಿಸೀವ್ ಮಾಡ್ತೀನಿ ಅಂತ ಹೇಳ್ತಾರೆ. ಮತ್ತು ಅದೇ ಹೇಳ್ಬೇಕು, ಅದು ಬಿಟ್ಟು ಬೇರೆ ಏನೋ ಆಪ್ಷನ್ ಇದಿಲ್ಲಲ್ಲ. ಏನು ಸಂದೇಶ ಮೆಸೇಜ್ ಏನು ಕೊಡ್ತಾ ಇದ್ದಾರೆ ಅಂತ ಅಲ್ಲ, ಅವರು ಅದು ಮುಖ್ಯಮಂತ್ರಿ ಹೇಳಿದಲ್ಲದು. AICC ವರಿಷ್ಠರು ಈ ಪ್ರಕಾರ ರಾಜೀನಾಮೆ ಕೊಡ್ತೀನಿ ಅಂತೇಳಿ ದಬ್ಬಾಳಿಕೆ ಏನು ಮಾಡ್ತಾಯಿದ್ದಾರೆ, ಅದು ಸರಿಯಲ್ಲ. ಹಾಗೇನಾರ ಕೊಟ್ಟರೆ ಅವ್ರಿಗೆ ಇದು ರಿಸೀವ್ ಮಾಡಿ ಎಕ್ಸೆಪ್ಟ್ ಮಾಡೋಂತ ಹಿಂಗೇನೋ ಹೇಳಿರ್ಬೋದು. ಅದ್ರ ಸಲುವಾಗಿ ಅವ್ರು ಹೇಳ್ಯಾರ ಮುಖ್ಯಮಂತ್ರಿ. ಕರೆಕ್ಟ್ ಇದೆ ಅಂದರೆ ಇಲ್ಲ ಅವರೆಲ್ಲ ಸಮಾಧಾನ ಮಾಡ್ತೀವಿ. ನಾವು ಹೇಳ್ತೀನಿ, ನಾನು ಹೋಗಿ ಭೇಟಿ ಆಗ್ತೀನಿ. ಹಿಂಗೆಲ್ಲ ಜನರ ಬೇಡಿಕೆಗಳವ. ತಕ್ಷಣ ರಿಸೀವ್ ಮಾಡ್ತೀನಿ ರಾಜೀನಾಮೆ ಅಂತ ಸಂದೇಶ ಏನು ಕೊಡ್ತಾ ಇದ್ದಾರೆ? ಇವ್ರನ್ನೂ ಹೋಗಿ ಒಮ್ಮಿದೊಮ್ಮೆ ಎಮೋಷನ್ದಾಗ ಹೋಗಿ ನಾವು ರಾಜೀನಾಮೆ ಕೊಡ್ತೀನಿ ಅಂತೇಳಿ ಮತ್ತು ಇವ್ರದ್ದು ಶಾಸಕರದ್ದು ಏನು ಅದೇ ಕೆಲವು ಮಂತ್ರಿ ಆಗೋ ಸಲಕ್ಕೆ ಆರಿಸಿ ತಂದಿರ್ತಾರೆ. ಶಾಸಕ ಮೊದಲು ಇವ್ರು ಏನು ಮಾಡ್ತಾರೆ, ನನಗೆ MLA ಟಿಕೆಟ್ ಸಿಕ್ಕರೆ ಸಾಕಂತಾರೆ. ಅದು ಆದಮೇಲೆ ಒಂದು ದಿನ ಶಾಸಕ ಆದರೂ ಸಾಕ್ರಿ, MLA ಆದರೂ ಸಾಕಂತಾರೆ. ಅದು ಮುಗಿದ ಮೇಲೆ ಒಮ್ಮೆ ಮಂತ್ರಿ ಬೇಡ್ತಾರೆ. ಇವ್ರನ್ನೂ ತಾಳ್ಮೆ ಸಹನೆ ಇರಬೇಕಲ್ಲ. ಒಂದು ಸಲ ರಾಜ್ಯ ನಾಯಕರು ಆಗ್ಬೇಕಾದ್ರೆ, ರಾಜ್ಯದಲ್ಲಿ ಬಡವರು ಹಿಂದುಳಿದವರು ದಲಿತರು ಸಹಾಯ ಮಾಡ್ಬೇಕಾದ್ರೆ ಇವರು ಕೂಡ ಶಾಸಕರು ಕೂಡ ಸಹಕಾರದಿಂದ ಹೋಗಿ ತಾಳ್ಮೆ ಇದ್ದಾಗ, ಅದೇ ಹೇಳಿದ್ರಲ್ಲ ಮುಖ್ಯಮಂತ್ರಿ, ನನ್ನೂ 2-3 ಸಲ ಅವಕಾಶ ಸಿಗಲಿಲ್ಲ, ಆದರೂ ನಾನು ತಾಳ್ಕೊಂಡಿನಿ, ನಾನು ಇವತ್ತು ಮುಖ್ಯಮಂತ್ರಿ ಆಗೇನೆ ಅಂತೇಳಿ. ಆ ಮಾದರಿಯಲ್ಲಿ ಇವರು ತಾಳ್ಕೊಂಡು ಹೋಗ್ಬೇಕು. ಇದ್ರಲ್ಲ ಮತ್ತು ಅವರು ಯೋಜನೆ ಇದ್ರದ್ದು ಉಪಾಧ್ಯಕ್ಷರಾಗಿದ್ದರು, ಮುಖ್ಯಮಂತ್ರಿಯ ಕಾರ್ಯದರ್ಶಿ ಆಗಿದ್ದರು. ಎಲ್ಲ ಪ್ರೋಟೋಕಾಲ್ ಅವಲ್ಲ ಸುತ್ತ ಗಾಡಿಗಳು ಅವ್ರಿಗೆಲ್ಲ.